ನಮಸ್ಕಾರ ಸ್ನೇಹಿತರೆ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಕಲ್ಲು ಸಕ್ಕರೆ ಬಾದಾಮಿ ಎಲ್ಲ ಹಾಕಿ. ಈಗ ಏನೇನು ಬೇಕು ಅಂತ ಅದಕ್ಕೆ ಹೇಳ್ತೀನಿ ನೋಡಿ. ಒಂದು ಕಾಯಿ ತೊಗೊಂಡಿದ್ದೀನಿ. ತುಂಬ ಬಲ್ತಿರಬಾರ್ದು ಮತ್ತು ಎಳೆದು ಇರಬಾರ್ದು, ಮೀಡಿಯಮ್ ಆಗಿರೋದು ಕಾಯಿ ತೊಗೊಳ್ಳಿ. ಒಂದು ಕಾಯಿ ತೊಗೊಂಡಿದ್ದೀನಿ. ಅದು ಹಾಲು ಚೆನ್ನಾಗಿ ಬರಬೇಕು ಅದರಲ್ಲಿ, ಆ ಥರ ಕಾಯಿ ತೊಗೊಂಡಿದ್ದೀನಿ. ಕಲ್ಲು ಸಕ್ಕರೆ ಒಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಗಸಗಸೆ ಬಂದು ನೋಡಿ, ಈ ಸ್ಪೂನಲ್ಲಿ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಗಸಗಸೆ. ಮತ್ತು ಬಾದಾಮಿ ಒಂದು 8ರಿಂದ 10 ಬಾದಾಮಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಕಾಯಿ ಸಿಪ್ಪೆ ತೆಕ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊಳ್ಳಿ, ಅಥವಾ ಸಣ್ಣಕ್ಕೆ ಹೆಚ್ಚಾಕೊಳ್ಳಿ. ಗಂಧ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಾಯಿ ಇರಬಾರ್ದು, ಕುಡಿಯೋಕ್ಕೆ ಬಾಯಿಗೆ ಕಾಯಿ ಸಿಗಬಾರ್ದು, ನುಣ್ಣಗೆ ಗಂಧ ಇದ್ದಂಗೆ ಇರಬೇಕು. ಈಗ ಗಸಗಸೆನ ಸ್ವಲ್ಪ ಹುರ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿ ಮಾಡ್ಕೊಳ್ಳಿ, ತುಂಬ ಸಿಹಿಬಾರ್ದು ಇದು. ಅದು ಚಿಟಪಟ ಅನ್ನುತ್ತೆ, ಆವಾಗ ತೆಗೆದ್ಬಿಡೋಣ. 1-2 ನಿಮಿಷ ಹಿಂಗೆ ಚಿಟಪಟ ಅಂದರೆ ಸಾಕು, ತುಂಬ ಉರಿಯೋದೇನು ಬೇಡ. ಅದ್ರದ್ದು ಘಮ ಬರುತ್ತೆ, ಅವಾಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈ ಗಮ್ಮಂತ ಅದಕ್ಕೆ ಬಂದಿದೆ. ಇಷ್ಟು ಹುರ್ಕೊಂಡಿದ್ದೀನಿ ಸಾಕು. ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೀರು ಹಾಕಿ ಒಂದು 5 ನಿಮಿಷ ಬಿಡೋಣ. ಅದು ಸ್ವಲ್ಪ ನೆನಿಲಿ, ಆಮೇಲೆ ನಿಮಗೆ ಹೆಂಗೆ ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಗಸಗಸೆಗೆ ಅದು ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ. ಅದೊಂದು 5-10 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ರುಬ್ಕೊಂಡು ನಿಮಗೆ ಹೆಂಗೆ ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಬಾದಾಮಿ ಸಿಪ್ಪೆ ತೆಕ್ಕೊಳ್ಳೋಣ. ಬಾದಾಮಿ ಸಿಪ್ಪೆ ತೆಕ್ಕೊಂಡು ಕಾಯಿ, ಬಾದಾಮಿ, ಗಸಗಸೆ ಎಲ್ಲ ರುಬ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ. ಅದಕ್ಕೆ ರುಬ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಕಾಣಿಸ್ತಾ ಇದೆ, ಅದಕ್ಕೆ ರುಬ್ಕೊಂಡಿದ್ದೀನಿ. ಆದಷ್ಟು ಆವಾಗ ಒಡೆದ್ಬಿಟ್ಟು ಕಾಯಿನ ಯೂಸ್ ಮಾಡಿ. ಫ್ರಿಡ್ಜಲ್ಲಿರೋದು ಹಳೆ ಕಾಯಿಗಳನ್ನೆಲ್ಲ ಮಾಡಬೇಡಿ, ಚೆನ್ನಾಗಿರಲ್ಲ ಇದು. ಕಾಯಿ ನುಣ್ಣಗಾಗಲ್ಲ, ಬಾಯಿಗೆ ಕುಡಿಯೋವಾಗ ಬಾಯಿಗೆ ಸಿಗುತ್ತೆ ನೋಡಿ. ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ತೆಳ ಮಾಡ್ಕೊಳ್ಳೋಣ. ಇದನ್ನು 1-2 ಲೋಟ ನೀರು ಹಾಕ್ತೀನಿ. ನಮಗೆ ಎಷ್ಟು ಗಟ್ಟಿ ತೆಳ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಸಾಕಿಷ್ಟು. ಇನ್ನು ಕಲ್ಲು ಸಕ್ಕರೆ ಹಾಕಿದ್ರೆ ಕರಗ್ತದೆ. ಕಲ್ಲು ಸಕ್ಕರೆ ನೀವು ಬೇಕಾದ್ರೆ ಪೌಡ್ರ್ ಮಾಡಿ ಹಾಕ್ಕೋಬೋದು, ಅದರಲ್ಲಿ ಹಂಗೆ ಕರಗ್ತದೆ. ಅದಕ್ಕೆ ನಾನು ಹಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಳಿಸ್ಕೊತೀನಿ, ನೋಡ್ಕೊಂಡು ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳೋಣ. ಅಷ್ಟು ಹಾಕಿದ್ದೀನಿ. ಇವಾಗ ಕುದಿ ಬಂದ ಮೇಲೆ ಮೀಡಿಯಮ್ ಉರಿ ಮಾಡ್ಕೊಳ್ಳಿ. ಅದು ಉಕ್ಕಿ ಮೇಲೆಲ್ಲ ಬಂದು ಚೆಲ್ಬಿಡುತ್ತದೆ, ಅವಾಗ ತಿರ್ಗಿಸ್ಕೊತಾ ಇರಬೇಕು. ಮೀಡಿಯಮ್ ಮಾಡ್ಕೊಂಡು ತಿರ್ಗಿಸ್ಕೊತಾ ಇರಿ. ಉಕ್ಕು ಬಂದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ. ಹಿಂಗೆ ಉಕ್ಕು ಬರ್ತಾ ಇದೆ, ಹಿಂಗೆ ತಿರ್ಗಿಸ್ಕೊತಾ ಇರಿ. ಇದಕ್ಕೆ ಕೆಂಪು ಕಲ್ಲು ಸಕ್ಕರೆನೇ ಹಾಕಬೇಕು ನೋಡಿ. ಕರಗೆ ಹೋಗೈತೆ. ನೀವು ಸ್ವೀಟ್ ಚೆಕ್ ಮಾಡ್ಕೊಳ್ಳಿ. ನೀವು ಹೆಂಗೆ ಸ್ವೀಟ್ ಕಮ್ಮಿ ಮಾಡ್ತೀರಾ, ಜಾಸ್ತಿ ತಿಂತೀರಾ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಸ್ವೀಟ್ ಸಾಕು. ಮತ್ತು ಇದು ನಿಮಗೆ ಕಾಯಿ ಬೇಡ ಅಂದರೆ ಇದು ಮಾಡ್ಕೊಬಿಡಿ. ಕಾಯಿ ಹಾಲು ತೆಕ್ಕೊಂಡು ಬೇಕಾದ್ರೂ ಮಾಡ್ಕೊಬೋದು. ಕಾಯಿ ಏನಾರ ಬಲ್ತಿದ್ರೆ ಕಾಯಿ ಹಾಲು ತೆಕ್ಕೊಂಡು ಅದರಲ್ಲೂ ಮಾಡ್ಕೊಳ್ಳಿ, ತುಂಬ ಒಳ್ಳೇದಿದು. ಕಾಯಿ, ಬಾದಾಮಿ, ಗಸಗಸೆ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಅದರದ್ದು ಇದೆಲ್ಲ ನೊರೆ ನೋಡಿ. ಈ ನೊರೆ ಎಲ್ಲ ಹೋಗ್ಬೇಕು, ಚೆನ್ನಾಗಿ ನೊರೆ ಹೋಗ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟೇ, ರುಬ್ಬಕ್ಕೆ 3 ಕಾಯಿ, ಬಾದಾಮಿ, ಗಸಗಸೆ ಇಷ್ಟೇ. ಕಲ್ಲು ಸಕ್ಕರೆ ಆಮೇಲೆ ಹಾಕ್ಕೊಂಡು ಹಿಂಗೆ ಮಳ್ಳಿಸ್ಕೊಳ್ಳೋದು. ಈ ನೊರೆ ಎಲ್ಲ ಹೋಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. 10 ನಿಮಿಷ ಇಲ್ಲೇ ಸ್ಟವ್ ಮುಂದೆನೇ ನಿಂತ್ಕೊಂಡು ಕುದಿಸ್ಕೋಬೇಕು. ನಾವು ಒಲೆ ಮೇಲೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ. ಅದರದ್ದು ಕಾಯ್ದು ಇದೆಲ್ಲ ನೊರೆಲ್ಲ ಬರುತ್ತಲ್ಲ, ಅದು ಎಲ್ಲ ಹೋಗೈತೆ. ಬಿಸಿಲಿಗೆ ತುಂಬ ಒಳ್ಳೇದಿದು, ಈ ಸೆಕೆಗೆ ಅದಕ್ಕೆಲ್ಲ ಒಳ್ಳೇದಿದು. ಮತ್ತು ಬಾಯಿ ಹುಣ್ಣಾಗಿರೋದು, ಇದು ಗಾಯಗಳಾಗಿರ್ತಾವಲ್ಲ ಹೊಟ್ಟೆಲಿ, ಅವೆಲ್ಲ ತುಂಬ ಒಳ್ಳೆಯದು. ಎದೆ ನೋವಿಗೂ ಒಳ್ಳೇದಿದು. ಕಲ್ಲು ಸಕ್ಕರೆ, ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಪಾಯಸ ಇದು. ಒಂದು ಸಲ ಟ್ರೈ ಮಾಡಿ. ಇವಾಗ ಸಾಕು ಇಷ್ಟು. ಇದನ್ನು ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡೋಣ, ತಣ್ಣಗಾಗಲಿ. ಲೋಟಕ್ಕೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಗ್ಲಾಸಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಗಸಗಸೆ ಪಾಯಸ. ಬಾದಾಮಿ, ಕಲ್ಲು ಸಕ್ಕರೆ, ಗಸಗಸೆ ಹಾಕಿ
ಪಾಯಸ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.